ಹಲೋ ಪೀಪಲ್, ದಿಸ್ ಈಸ್ ಅರ್ಪಿತಾ. ಆ್ಯಕ್ಚುಲಿ ಇವತ್ತು ನನ್ನ ಅಪ್ಪನ ಬರ್ಡೇ, ಸೊ ನಾನು ಏನಾದರೂ ಸ್ಪೆಷಲ್ ಅವ್ರಿಗೆ ಅಡುಗೆ ಮಾಡೋಣ ಅಂದ್ಕೊಂಡೆ. ಯೂಶ್ವಲಿ ಡೈಲಿ ನಾನೇ ಪ್ರಿಪೇರ್ ಮಾಡೋದು, ಬಟ್ ಇವು ಸ್ಪೆಷಲ್ ಅಲ್ಲ. ಸೊ ಸ್ಪೆಷಲ್ ಇನ್ ದ ಸೆನ್ಸ್ ನಂಗೆ ವೆಜ್ಜಲ್ಲಿ ಏನು ಸ್ಪೆಷಲ್ ಅಂದರೆ ಒಂದು ಸ್ವೀಟ್ ಮಾಡೋದು, ಅದೇ ಸ್ಪೆಷಲ್ ಆಗಿರುತ್ತೆ. ಸೊ ಇವತ್ತು ಕುಕ್ ಮಾಡೋಣ. ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಸೊ ಅದಕ್ಕೆ ಈ ಔಟ್ಫಿಟ್, ದಿಸ್ ಈಸ್ ಮೈ 5th ಸ್ಟ್ಯಾಂಡರ್ಡ್ ಚೂಡಿದಾರ್. ತುಂಬ ಖುಷಿ ಇದೆ ಬಿಕಾಸ್ ನಾನು 5th ಸ್ಟ್ಯಾಂಡರ್ಡು ಈಗಲೂ ಆಗ್ತಿದೆ ಅಂತ. ಆ್ಯಂಡ್ ಆಲ್ಸೋ ಇವತ್ತು ನಾನು ಚಪಾತಿ, ಪಾಯಸ ಆ್ಯಂಡ್ ಆಲ್ಸೋ ಅನ್ನ, ಸಾಂಬಾರು, ಚಿತ್ರಾನ್ನ ಇಷ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೇನು ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು, ಸೊ ಐ ನೀಡ್ ಟು ಮ್ಯಾನೇಜ್ ಬೋತ್ ದ ಥಿಂಗ್ಸ್. ಸೊ ನಾನಿಲ್ಲಿ ಫಸ್ಟ್ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಸೊ ಚಿತ್ರಾನ್ನ ಮಾಡೋಕ್ಕೆ ಒಂದು 5 to 6 ಚಿಲ್ಲೀಸ್ ತೊಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಹೆಚ್ಕೋಬೇಕು. ಸೊ ಅದನ್ನ ಹೆಚ್ಚೋಕ್ಕಿಂತ ಮುಂಚೆ ಕ್ಲೀನಾಗಿ ವಾಶ್ ಮಾಡಬೇಕು. ಈಗ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಬೇಕು. ಸೊ ನಾನಿಲ್ಲಿ ಚಿತ್ರಾನ್ನಕ್ಕೆ ಜಸ್ಟ್ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಇದು ಮಧ್ಯಾಹ್ನಕ್ಕೆ ಮಾಡೋಕ್ಕೋಸ್ಕರ ಲೈಕ್ ಈ ಥರ ನಾವು ಚಿತ್ರಾನ್ನ ಮಾಡ್ತೀವಿ. ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ. ಸೊ ಈಗ ಮೆಣಸಿನ್ಕಾಯಿ ಹೆಚ್ಕೊಂಡಾಗಿದೆ. ಈಗ ಒಗ್ಗರಣೆ ಹಾಕೋಕ್ಕೆ ಒಂದು ಪ್ಯಾನ್ ಹಾಕಿ ಫಸ್ಟ್ ಅದಕ್ಕೆ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಜೀರಿಗೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ ಆ್ಯಂಡ್ ಸಾಸಿವೆ ಹಾಕಿ ಅದು ಸಿಡಿಯೋ ತನಕ ಆದಮೇಲೆ ಅದಕ್ಕೆ ನಿಮ್ಮ ಹತ್ರ ಕಡಲೆಬೇಳೆ ಇದ್ದರೆ ಹಾಕಿ ಆ್ಯಂಡ್ ಆಲ್ಸೋ ಶೇಂಗಾ ಹಾಕಿ. ಸೊ ಶೇಂಗಾ, ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹಸಿ ಬಟಾಣಿ ಕೂಡ ಹಾಕ್ಬೋದು, ಇನ್ನು ಟೇಸ್ಟ್ ಚೆನ್ನಾಗಾಗುತ್ತೆ. ಇದು ಹಸಿ ಬಟಾಣಿ ಹಾಕಿದರೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕ್ರಿಸ್ಪಿ ಆಗೋತನ, ಶೇಂಗಾ ಕ್ರಿಸ್ಪಿ ಆಗೋತನ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಕರಿಬೇವು ಹಾಕಿದ್ಮೇಲೆ ಅದಕ್ಕೆ ಬಾಡಿಸಿ ಅದನ್ನ. ಸೊ ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಅದು ಕ್ಲೀನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಬೇಗ ಬೇಯಬೇಕಂದ್ರೆ ನಾನು ಉಪ್ಪು ಹಾಕಬೇಕು. ಸೊ ನಿಮ್ಗೆ ಎಷ್ಟು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಆಲ್ಸೋ ಕಲ್ಲರಿಗೆ ನಾವು ಅರಿಶಿಣ ಪುಡಿ ಹಾಕ್ಬೋದು. ಸೊ ಕಲರ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸಿದ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಸೊ ಈಗ ಎಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ. ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಇಟ್ಸ್ ರೆಡಿ. ನಾನು ಸೈಡಲ್ಲಿ ಸಾಂಬಾರಿಗೋಸ್ಕರ ಬಣ್ಣ ಸೌತೆ ಯೂಸ್ ಮಾಡ್ತಿದ್ದೀನಿ. ಈ ಬಣ್ಣ ಸೌತೆ ಬೆಂಗಳೂರಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಯೂಶ್ವಲಿ ತುಳುನಾಡು ಸೈಡ್ ತುಂಬ ಸಿಗುತ್ತೆ. ಬಣ್ಣ ಸೌತೆ ಅಂತ ಸಾಂಬಾರು ಮಾಡಿ ತಿಂದರೆ ಒಳ್ಳೆ ಟೇಸ್ಟ್. ಸೊ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೈಜ್ ಪ್ರಿಫರೇಬಲ್ ಅದನ್ನ ಕಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಸೊ ಈಗ ಇಷ್ಟು ರೆಡಿ ಆಗಿದೆ. ಈಗ ನಾನು ಸಾಂಬಾರಿಗೆ ಮೊದಲು ಸೌತೆಕಾಯಿ ಬೇಯಬೇಕು. ಸೊ ಅದಕ್ಕೆ ನಾನು ಸೌತೆಕಾಯಿ ಬೇಳೆ ಆ್ಯಂಡ್ ಜೀರಿಗೆ, ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ. ಸೊ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿದರೆ ಮುಗೀತು. ಇದು ಒಂದು 2 ವಿಷಲ್ಸ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಇದಕ್ಕೆ ಮಸಾಲೆ ಹಾಕಿ ಅದು ಕುದ್ರೆ ಸಾಂಬಾರ್ ಈಸ್ ಆಲ್ಸೋ ರೆಡಿ. ಸೊ ನಾವು ವಿಷಲ್ನ ಉಬ್ಬಿ ಹಾಕಿದರೆ ಅದು ಏನೇ ಕಸ ಇದ್ರೂ ಆಚೆ ಬರುತ್ತೆ. ಸೊ ಪ್ರಿಫರಬಲ್. ಈಗ ನಾನು ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಒಂದು 4 to 5 ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ತೋರಿಸೋ ರೀತಿ ಹೆಚ್ಕೋಬೇಕು. ಇದನ್ನ ಫಿಲ್ಲಿಂಗ್ ಮಾಡಿ ನಾವು ಯೂಸ್ ಮಾಡೋ ಕಾರಣ ನಾವು ಏನೇ ಹುಳ ಇದ್ರೂ ಕ್ಲೀನಾಗಿ ನೋಡ್ಕೋಬೇಕು. ಸೊ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ನಾನು ಪ್ಯಾನಲ್ಲಿ ಒಂದು ಸ್ವಲ್ಪ ಶೇಂಗಾ ಕಾಳು ಆ್ಯಂಡ್ ಮೆಣಸಿನ್ಕಾಯಿ ಹುರ್ಕೊತೀನಿ, ಬಿಕಾಸ್ ಎಣ್ಗಾಯಿ ಪಲ್ಯ ಹೀಗೆ ಮಾಡೋದು. ಸೊ ಇದು ಸ್ವಲ್ಪ ರೋಸ್ಟ್ ಆಗಲಿ, ಸಿಪ್ಪೆ ಬರೋ ಥರ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಪಲ್ಯಕ್ಕೆ ಮಸಾಲ ಹಾಕಬೇಕಲ್ಲ, ಸೊ ಅದಕ್ಕೆ ಈಗ ಜಾರಲ್ಲಿ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬೆಳ್ಗಡ್ಲೆ ಹಾಕ್ತಿದ್ದೀನಿ ಟೇಸ್ಟಿಗೋಸ್ಕರ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಪುಡಿ ಉಪ್ಪು ಹಾಕ್ಬೋದು. ಸೊ ಟೇಸ್ಟಿಗೆ ತಕ್ಕಂಗೆ ಕಲ್ಲುಪ್ಪು ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ಸೈಡಲ್ಲಿ ಶೇಂಗಾಗಳನ್ನ ಹಾಗೆ ಹುರ್ಕೋಬೇಕು. ಸೊ ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಹುಣಸೆಹಣ್ಣು ಆ್ಯಂಡ್ ಆಲ್ಸೋ ರುಬ್ಬೋಗೋಸ್ಕರ ಹುಣಸೆಹಣ್ಣು ಇದನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಈಗ ಮಸಾಲ ರೆಡಿ ಆಗುತ್ತೆ. ಸೊ ಈಗ ಸ್ಟವ್ ಆಫ್ ಮಾಡೋಣ. ಇದೀಗ ರೆಡಿಯಾಗಿದೆ. ಸ್ವಲ್ಪ ಆರಕ್ಕೆ ಬಿಡಿ. ಸೊ ಇದು ಆರಿದ ಮೇಲೆ ಇದನ್ನು ಸೇರಿಸಿ ನಾವು ರುಬ್ಬಬೇಕು. ಈಗ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ. ಇದು ಹುಣಸೆಹಣ್ಣು ಇದು ಹುಳಿ ಟೇಸ್ಟ್ ಕೊಡುತ್ತೆ ಪಲ್ಯಗೋಸ್ಕರ. ಸೊ ಇದನ್ನು ಹಾಕ್ತಿದ್ದೀವಿ.
ಆ್ಯಂಡ್ ಆಲ್ಸೋ ಬೆಲ್ಲ ಹಾಕಬೇಕು. ನಾನು ಇಲ್ಲಿ ಬೆಲ್ಲ ಇದು ಆ್ಯಂಡ್ ಇದೇನು ಅನ್ಕೋಬೇಡಿ, ಇದು ಬೆಲ್ಲ. ನಾನು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಇಲ್ಲಿ. ಬೆಲ್ಲ ಹಾಕಿ ಇದಕ್ಕೆ ನಾನು ಆರಿಟ್ಟಿದ್ದ ಶೇಂಗಾಕಾಳು ಆ್ಯಂಡ್ ಆಲ್ಸೋ ಮೆಣಸಿನ್ಕಾಯಿ ರುಬ್ಕೋಬೇಕು. ಸೊ ಪಲ್ಯದಗೋಸ್ಕರ ನನಗೆ ಎಣ್ಗಾಯಿ ಅಂದರೆ ಬದನೆಕಾಯಿ ಆ್ಯಂಡ್ ಆಲ್ಸೋ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡ್ಕೊತೀನಿ. ಸಣ್ಣ ಕಟ್ ಮಾಡ್ಕೊಳ್ಳಿ, ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿ ಈಗ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಸೊ ಈಗ ಈರುಳ್ಳಿ ಕಟ್ ಮಾಡಾಯಿತು. ಈಗ ನಾನು ಆರಿಟ್ಟಿದ್ದ ಐಟಮ್ನ ಅಂದರೆ ಶೇಂಗಾಕಾಳು ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ನಾರ್ಮಲಾಗಿ ಗ್ರೈಂಡ್ ಆಗೋಕ್ಕೆ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಸ್ವಲ್ಪ ವಾಟರ್ ಹಾಕಿ ಲೈಕ್ ಸ್ವಲ್ಪ ತಿಕ್ಕಾಗಿ ಇರಲಿ ಇದು. ಸೊ ಈಗ ರುಬ್ಕೊಂಡೋಗಿದೆ. ಲೈಕ್ ಮಸಾಲ ಕನ್ಸಿಸ್ಟೆನ್ಸಿ ಫುಲ್ ತುಂಬ ಗ್ರೈಂಡ್ ಆಗೋದು ಬೇಡ, ಲೈಕ್ ಸ್ವಲ್ಪ ತರಿ ಇರಲಿ. ಸೊ ಫಿಲ್ಲಿಂಗ್ ಮಾಡಬೇಕು. ನಾವು ಹೆಚ್ಕೊಂಡಿರೋ ಬದನೆಕಾಯಿನ ತೊಗೊಂಡು ಅದರ ಮಧ್ಯದಲ್ಲಿ ಸೀಬೆಕಾಯಲ್ಲಿ ಫಿಲ್ ಮಾಡ್ತಾರಲ್ಲ ಖಾರದ ಪುಡಿ, ಅದೇ ಥರ ಫಿಲ್ ಮಾಡಬೇಕು. ಸೊ ಎಲ್ಲದಕ್ಕೂ ಇದೇ ಥರ ಫಿಲ್ ಮಾಡಿ. ಸೊ ಈಗೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಈಗ ನಾನು ಜೀರಿಗೆ ಹಾಕ್ಕೊತಿದ್ದೀನಿ. ಸೊ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡೆ. ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಇದು ಲೈಕ್ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನಾವು ಈರುಳ್ಳಿ ಹಾಕ್ಕೋಬೇಕು. ಸೊ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಸೊ ಈರುಳ್ಳಿ ಬೇಗ ಬೇಯಬೇಕಂದ್ರೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆಗ ನೀವು ಮಸಾಲದಲ್ಲಿ ಜಾಸ್ತಿ ಸಾಲ್ಟ್ ಹಾಕ್ಕೊಂಡ್ರೆ ಸೊ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಜಸ್ಟ್ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ, ಅದಾದಮೇಲೆ ನೀವು ಅರಿಶಿಣ ಹಾಕ್ಕೊಳ್ಳಿ. ಸೊ ಇಟ್ ಗಿವ್ಸ್ ಗುಡ್ ಕಲರ್. ಇದಾದಮೇಲೆ ರೆಡಿ ಮಾಡಿಟ್ಟಿರೋ ಈ ಫಿಲ್ಲಿಂಗ್ಸ್ನ ಅದರಲ್ಲಿ ಹಾಕಿ, ಇದಾದಮೇಲೆ ಅದರಲ್ಲಿ ಲೈಕ್ ಇನ್ನು ಫಿಲ್ಲಿಂಗ್ಸ್ ಹಾಗೆ ಇದ್ದರೆ ಎಲ್ಲ ಕಂಪ್ಲೀಟ್ ಹಾಕಿ, ಅದರಲ್ಲಿ ಮಸಾಲ ಇದ್ದರೆ ಅದನ್ನು ಹಾಕಿ ಕ್ಲೀನಾಗಿ ವಾಟರ್ ಹಾಕಿ. ಸೊ ಅದು ಸ್ವಲ್ಪ ಕ್ಲೀನಾಗಿ ಬಾಯ್ಲ್ ಆಗಲಿ, ಬಿಕಾಸ್ ಅದು ಬದನೆಕಾಯಿ ಆಲ್ಮೋಸ್ಟ್ ಆಫ್ ಹಾಗೆ ಕಟ್ ಮಾಡಿ ಹಾಕಿರೋದಲ್ಲ, ಅದು ಕ್ಲೀನಾಗಿ ಬೇಯಬೇಕು. ಸೊ ಅದಕ್ಕೆ ಕ್ಲೀನಾಗಿ ನೀರು ಹಾಕಿ ಅದನ್ನ ಬೇಯಕ್ಕೆ ಬಿಡಿ. ಸೊ ಕ್ಲೀನಾಗಿ ಕೈ ಆಡಿಸಿ, ಬಿಕಾಸ್ ಅದು ಮಸಾಲ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಥ್ರೂಔಟ್ ದ ಬದನೆಕಾಯಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ನೀರು ಹಾಕಿ ಅದನ್ನ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು. ಸೊ ಪಲ್ಯ ಆಯಿತು. ಈಗ ಸಾಂಬಾರಿಗೆ ನಾನು ಇಲ್ಲಿ ಕೊಬ್ಬರಿ ಆ್ಯಂಡ್ ಬೆಳ್ಗಡ್ಲೆ, ಉಪ್ಪು, ನಾರ್ಮಲ್ ಮಸಾಲೆ ಐಟಮ್ಸ್ ಹಾಕಿ, ಸೊ ಇಲ್ಲಿ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನಿಮಗೆ ಇಷ್ಟ ಆಗಿದ್ದು ಬೇಕಾದರೂ ಹುರ್ಕೊಂಡು ಹಾಕ್ಕೋಬೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಸ್ವಲ್ಪ ಹುಣಸೆಹಣ್ಣು ಆ್ಯಂಡ್ ಖಾರ ಪುಡಿ ಇದ್ದರೆ ಖಾರ ಪುಡಿ ಹಾಕ್ಕೋಬೋದು, ಆರ್ ಒಣಮೆಣಸು ಹಾಕ್ಕೋಬೋದು. ಎರಡೂ ಓಕೆ, ಲೈಕ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೀವು. ಇದೆಲ್ಲ ಆದಮೇಲೆ ಇದನ್ನ ಕ್ಲೀನಾಗಿ ಗ್ರೈಂಡ್ ಮಾಡಿ. ಸೊ ಫೈನ್ ಪೇಸ್ಟ್ ಆಗಬೇಕಿದು. ಫೈನ್ ಪೇಸ್ಟ್ ಆದಮೇಲೆ ಇದಕ್ಕೆ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸೊ ಈಗ ಫೈನ್ ಪೇಸ್ಟ್ ಆಗಿದೆ. ಈಗ ಸಾಂಬಾರು ಲೈಕ್ ಕುಕ್ಕರಲ್ಲಿ ಬೇಳೆ ಆ್ಯಂಡ್ ಆಲ್ಸೋ ಸೌತೆಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಕ್ಲೀನಾಗಿ ವಿಷಲ್ ಬಂದಮೇಲೆ ಅದು ಸ್ವಲ್ಪ ಆರಿದ ಈಗ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಮಸಾಲಾನ ಸಾಂಬಾರಿಗೆ ಆ್ಯಡ್ ಮಾಡಿ ಕುದಿ ಬಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಂಬಾರು ಆಲ್ಸೋ ರೆಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್. ಆ್ಯಂಡ್ ಆಲ್ಸೋ ತುಂಬ ಕುಕಿಂಗ್ ವ್ಲಾಗ್ಸ್ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ. ಇದು ಈಗ ಬೇಗ ಪೋಸ್ಟ್ ಮಾಡಬೇಕಂತ ಎಡಿಟ್ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಪಲ್ಯ ಕೂಡ ತುಂಬ ಚೆನ್ನಾಗಿದೆ. ಕಲರ್ ನೋಡಿ ಏನು ಚೆನ್ನಾಗಿದೆ. ಇದು ರೊಟ್ಟಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಆಲ್ಸೋ ಸಾಂಬಾರು ಕೂಡ ಕುದೀತಿದೆ. ಈಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಂಬಾರು ಚೆನ್ನಾಗುತ್ತೆ. ಸ್ವಲ್ಪ ಕ್ಲೀನಾಗಿ ಕುದೀಲಿ. ಇದರಲ್ಲಿ ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಕ್ಲೀನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಸೈಡಲ್ಲಿ ಒಗ್ಗರಣೆ ಹಾಕೋಕ್ಕೋಸ್ಕರ ಸಣ್ಣ ಒಂದು ಲೈಕ್ ಬೌಲ್ ಥರ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಾಯ್ಲ್ ಆದಮೇಲೆ ನಾನು ಇಂಗು, ಕರಿಬೇವು ಹಾಕ್ಬೋದು, ಕೊತ್ತಂಬರಿ ಹಾಕ್ಬೋದು, ಆ್ಯಂಡ್ ಆಲ್ಸೋ ಸಾಸಿವೆ ಜೀರಿಗೆ ಕೂಡ ಹಾಕ್ಕೋಬೋದು. ಈ ಸ್ವಲ್ಪ ಚಿಟಮಿಟ ಅಂದಮೇಲೆ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳಿ, ಕುದಿಯೋ ಸಾಂಬಾರಿಗೆ ಹಾಕ್ಕೊಳ್ಳಿ. ಸೊ ಕ್ಲೀನಾಗಿ ಸಾಂಬಾರು ಕುದ್ಮೇಲೆ ಆಫ್ ಮಾಡಿ. ಸಾಂಬಾರು ರೆಡಿ ಆಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ.
ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಒಗ್ಗರಣೆಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಇದಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸಾಂಬಾರಿಗೆ ಹಾಕ್ತಿದ್ದೀನಿ. ಸೊ ಇಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತಿದೆ ನೋಡಿ ಇದು. ಸೊ ಕ್ಲೀನಾಗಿ ಕೈ ಆಡಿಸಿ ಆಫ್ ಮಾಡಿದ್ರೆ ಸಾಂಬಾರು ಆಲ್ಸೋ ರೆಡಿ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ. ಈಗ ಪಾಯಸ ಮಾಡಬೇಕು. ಸೊ ಪಾಯಸ ಮಾಡೋಕ್ಕೋಸ್ಕರ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ನನ್ನ ಹತ್ರ ದ್ರಾಕ್ಷಿ ಇದ್ದಿದ್ದಿಲ್ಲ, ಸೊ ಅದನ್ನು ಅದನ್ನ ಹಾಕಿಲ್ಲ ನಾನು. ಈಗ ಶಾವಿಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕ್ಲೀನಾಗಿ ಹುರ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ಮಾಡಿದ್ದೆಲ್ಲ ಐಟಮ್ಸಲ್ಲಿ ಶಾವಿಗೆ ಸ್ವಲ್ಪ ಚೆನ್ನಾಗಿದ್ದಿಲ್ಲ, ಬಿಕಾಸ್ ನಾನು ಸಕ್ಕರೆನ ಆ್ಯಡ್ ಮಾಡಬೇಕಿತ್ತು. ಆ್ಯಂಡ್ ಆಲ್ಸೋ ಶಾವಿಗೆ ಪಾಯಸಕ್ಕೆ ನಾನು ಸಬ್ಬಕ್ಕಿನ ಆ್ಯಡ್ ಮಾಡಿದೆ. ಸೊ ಅದು ಜಾಸ್ತಿ ಗಟ್ಟಿ ಆಗ್ತಿತ್ತು, ಇನ್ನು ಜಾಸ್ತಿ ಮಿಲ್ಕ್ ಹಾಕಬೇಕಿತ್ತು. ಸೊ ಅದೊಂದು ಬಿಟ್ಟರೆ ಶಾವಿಗೆ ಪಾಯಸ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಕ್ಲೀನಾಗಿ ಹುರ್ಕೊತಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಈಗ ನಾನು ಇದರಲ್ಲಿ ತುರ್ದಿದ್ದ ಕಾಯಿ ಮಿಕ್ಸಿ ಮಾಡಿಕೊಂಡು ಅದ್ರ ರಸ ಹಾಕ್ಕೊತಿದ್ದೀನಿ. ಸೊ ಅದು ರಸ ಕ್ಲೀನಾಗಿ ಕುದೀಲಿ, ಸ್ವಲ್ಪ ಬಾಯ್ಲ್ ಆಗಲಿ, ಅದು ಮೀನ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅದು ರಸಕ್ಕೆ. ನೀವು ಬೇಕಾದರೆ ಫಿಲ್ಟರ್ ಮಾಡಿ ಹಾಕ್ಕೊಬೋದು ಅಥವಾ ಹಾಗೆ ಹಾಕ್ಕೊಬೋದು. ನಾನಿಲ್ಲಿ ಫಿಲ್ಟರ್ ಮಾಡಿದೆ ಹಾಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಮಿಲ್ಕ್ ಹಾಕ್ಕೊತಿದ್ದೀನಿ, ಹಸಿ ಮಿಲ್ಕ್ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಮಿಲ್ಕ್ನ ಬಾಯ್ಲ್ ಮಾಡಿ ಕೂಡ ಹಾಕ್ಕೊಬೋದು. ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ನಿಮಗೆ ಸ್ವೀಟ್ ನೋಡಿ, ಸ್ವೀಟ್ ಏನಾದ್ರೂ ಕಮ್ಮಿ ಜಾಸ್ತಿ ಅಂತಿದ್ರೆ ನೀವು ಬ್ಯಾಲೆನ್ಸ್ ಮಾಡ್ಬೋದು. ತುಪ್ಪ ಹಾಕಿದರೆ ಸ್ವೀಟ್ ಕಮ್ಮಿ ಆಗುತ್ತೆ. ಸೊ ನೀವು ಇನ್ನೂ ಜಾಸ್ತಿ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಬಾದಾಮ್ ಪೌಡರ್ ಹಾಕ್ತಿದ್ದೀನಿ, ಚೆನ್ನಾಗಿ ಟೇಸ್ಟ್ ಕೊಡಲಿ ಅಂತ. ಬಾದಾಮ್ ಮಿಕ್ಸ್ ಪೌಡರ್ ಅಂತಾರಲ್ಲ, ಆ ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ, ಆ್ಯಂಡ್ ಥಿಕ್ನೆಸ್ ಕೂಡ ಬರಲಿ ಅಂತ. ಈಗ ಹುರಿದಿರೋ ಶಾವಿಗೆ ಹಾಕ್ತಿದ್ದೀನಿ ನೋಡಿ. ಕಲರ್ ಏನು ಚೆನ್ನಾಗಿದೆ. ಇದು ಸ್ವಲ್ಪ ಕ್ಲೀನಾಗಿ ಬಾಯ್ಲ್ ಆಗಬೇಕು. ಶಾವಿಗೆ ಸ್ವಲ್ಪ ಬೇಯಬೇಕು. ಇದು ಬೆಂದಮೇಲೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕಿದರೆ ಶಾವಿಗೆ ಪಾಯಸ ಕೂಡ ರೆಡಿಯಾಗಿದೆ ನೋಡಿ. ಕಲರ್ ಏನು ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಬೇಕಿತ್ತು. ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಚಪಾತಿ ಮಾಡ್ಕೊತಿದ್ದೀನಿ. ಚಪಾತಿನ ಮಡಚಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ತಿದೆ ಅಂತ. ಆ್ಯಂಡ್ ಇದಾದಮೇಲೆ ತುಂಬ ಚಪಾತಿ ಉಬ್ಬಿದ್ವು, ಬಟ್ ಸ್ಟೋರೇಜ್ ಜಾಸ್ತಿ ಆಗಿದ್ದ ಕಾರಣ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ವಿಡಿಯೋ ಆಫ್ ಆಗೋಯಿತು. ಸೊ ಚಪಾತಿ ಕ್ಲೀನಾಗಿ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಸ್ಮೂತ್ ಕೂಡ ಆಗುತ್ತೆ, ಉಬ್ಬಿ ಕೂಡ ಬರುತ್ತೆ. ಸೊ ಫೈನಲಾಗಿ ಇಷ್ಟು ಐಟಮ್ಸ್ ಮಾಡಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.